ದಾವಣಗೆರೆ ಲಿಂಗಾಯತರ ಸಮಾವೇಶ ಪ್ರಾರಂಭ ಆಗಿದೆ. ಈ ಮೂಲಕ ಲಿಂಗಾಯತರ ಬಹುದೊಡ್ಡ ಶಕ್ತಿ ಪ್ರದರ್ಶನ ಈ ವೇದಿಕೆಯ ಮೂಲಕ ಮತ್ತೆ ಲಿಂಗಾಯತ ಸಿಎಂ ಕೂಗು ಕೂಡ ಜೋರಾಗಬಹುದು ಅನ್ನುವಂತ ಚರ್ಚೆ ಕೂಡ ಪ್ರಾರಂಭ ಆಗಿದೆ. ಸಮಾವೇಶ ಪ್ರಾರಂಭ ಆಗಿದೆ ದಾವಣಗೆರೆಯಲ್ಲಿ. ಬೆಣ್ಣೆ ನಗರಿಯಲ್ಲಿ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನ ಬೃಹತ್ ವೇದಿಕೆಯಲ್ಲಿ 24ನೇ ಲಿಂಗಾಯತರ ಮಹಾ ಅಧಿವೇಶನಕ್ಕೆ ದಾವಣಗೆರೆ ಸಾಕ್ಷಿಯಾಗಿದೆ. ನಗರದ MBA ಮೈದಾನದಲ್ಲಿ ಲಿಂಗಾಯತರ ಮಹಾ ಅಧಿವೇಶನಕ್ಕೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ. ರಾಜ್ಯದ ಲಿಂಗಾಯತ ಶಾಸಕರು, ಸಚಿವರು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಗಮನಿಸಬೇಕಾಗಿರುವಂತಹ ವಿಚಾರ, ಈ ವೇದಿಕೆಯ ಮೂಲಕವೇ ಮತ್ತೊಮ್ಮೆ ಲಿಂಗಾಯತ ಸಿಎಂ ಕೂಗು ಕೂಡ ಜೋರಾಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹತ್ತಾರು ಮಠಮಾನ್ಯಗಳು, ಹತ್ತಾರು ಸಂಘ ಸಂಸ್ಥೆಗಳು, ಏನಿವತ್ತು KLE ಸಂಸ್ಥೆ ಇರ್ಬೋದು, ಬಾಪೂಜಿ ಸಂಸ್ಥೆ ಇರ್ಬೋದು, ಇವತ್ತಲ್ಲೇ ಬಸವೇಶ್ವರ ಸಂಸ್ಥೆ ಇರ್ಬೋದು, ಬಾಗಲಕೋಟ್, ಇನ್ನಿತರ ಅನೇಕ ಇವತ್ತು ಸಂಘ ಸಂಸ್ಥೆಗಳು ಏನು ಬರೀ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲಾ ಜಾತಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಅತಿ ದೊಡ್ಡ ಸಮಾವೇಶ, ಅಧಿವೇಶನ. ಈ ಮೂಲಕ ಲಿಂಗಾಯತರ ಶಕ್ತಿ ಪ್ರದರ್ಶನ. ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ, ಈಗ ಕಾಂಗ್ರೆಸ್ ಪಾಳೆಯಕ್ಕೆ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಲಿಂಗಾಯತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಕೂಡ ಈ ಬೃಹತ್ ವೇದಿಕೆಯ ಮೂಲಕ ಕೇಳೋದಕ್ಕೆ ಸಿಗುತ್ತೆ ಅನ್ನುವಂತಹ ಸಾಧ್ಯತೆ. ಅದೇ ಕಾರಣಕ್ಕೆ ಅತಿ ದೊಡ್ಡ ಅಧಿವೇಶನ ಲಿಂಗಾಯತ ಸಮುದಾಯದಿಂದ. ಪಕ್ಷಾತೀತವಾಗಿ ಲಿಂಗಾಯತ ಶಾಸಕರು, ಸಚಿವರಾದಿಯಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ? ಲಿಂಗಾಯತರ ಶಕ್ತಿ ಪ್ರದರ್ಶನ ಬೃಹತ್ ವೇದಿಕೆಯ ಮೂಲಕ ಮತ್ತೆ ಸಿಎಂ ಕೂಗು ಕೇಳೋದಕ್ಕೆ ಸಿಗಬಹುದಾ? ವೀರಶೈವ ಲಿಂಗಾಯತ ಮಹಾಸಭಾದಿಂದ ಇವತ್ತು ನಾಳೆ 2 ದಿವಸಗಳ ಕಾಲ ಲಿಂಗಾಯತ ಶಕ್ತಿ ಪ್ರದರ್ಶನ ಬಹುತೇಕ ಪಕ್ಷಾತೀತವಾಗಿ ಸಮಾವೇಶದಲ್ಲಿ ಹಾಲಿ ಶಾಸಕರು ಮತ್ತು ಸಚಿವರಾದಿಯಾಗಿ ಈ ಮಹಾ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದ್ ಕಡೆ ಪ್ರಮುಖವಾದ ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೃಹತ್ ವೇದಿಕೆಯ ಮೂಲಕ ಲಿಂಗಾಯತ ಸಮುದಾಯ ಇವತ್ತು ರವಾನೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಅದು ಕೂಡ ಪಕ್ಷಾತೀತವಾಗಿ ಎಲ್ಲಾ ಲಿಂಗಾಯತ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು. ಈ ಮೂಲಕ ಲಿಂಗಾಯತರ ಶಕ್ತಿ ಪ್ರದರ್ಶನ ಒಂದು ವೇದಿಕೆಯಲ್ಲಿ ಸರ್ಕಾರಕ್ಕೆ ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಲಿಂಗಾಯತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತರೇ ಸಿಎಂ ಆಗಬೇಕು ಅನ್ನುವಂತ ಕೂಗು ಈ ವೇದಿಕೆಯ ಮೂಲಕ ಈ ಸಂದೇಶ ರವಾನೆ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಬೃಹತ್ ಅಧಿವೇಶನ. 2 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಲಿಂಗಾಯತ ಶಾಸಕರು, ಸಚಿವರು ಪಕ್ಷಾತೀತವಾಗಿ ಆಲ್ರೆಡಿ ಈ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಮಹಾ ಅಧಿವೇಶನದಲ್ಲಿ 126 ಕೌಂಟರ್ಗಳ ವ್ಯವಸ್ಥೆ ಊಟಕ್ಕೆ.